ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಪ್ರತಿ ಸಾರಿ ನಾವು ಯೋಚನೆ ಮಾಡೋ ರೀತಿಯೇ ಅಥವಾ ನಾವು ಅಂದ್ಕೊಳ್ಳೋ ರೀತಿಯೇ ಪ್ರತಿಯೊಂದು ಕೆಲಸ ಆಗಿಬಿಟ್ರೆ ಜೀವನದಲ್ಲಿ ಕಲಿಯೋ ಪಾಠ ಆದರೂ ಏನು? ತಪ್ಪು ಮಾಡಿದಾಗ ತಿದ್ಕೊಳ್ಳೋದಾದರೂ ಹೇಗೆ? ಭಯ ಆದಾಗ ಮುಂದೆ ಹೆಜ್ಜೆ ಇಡೋದಾದರೂ ಹೇಗೆ? ಆಗಾಗ ಜೀವನದಲ್ಲಿ ಏರುಪೇರು ಆಗ್ತಾ ಇರಬೇಕಂತೆ, ಆಗಲೇ ಅಂತೆ ನಾವೇನಾದರೂ ಕಲಿಯೋದು. ಸಂತೋಷದ ಅನುಭವ ಆಗಬೇಕು ಅಂದರೆ ನೋವು ದುಃಖನ ನೋಡಿರಬೇಕಂತೆ. ಸೋತು ಗೆದ್ದಾಗಲೇ ಇತಿಹಾಸ ಸೃಷ್ಟಿಯಾಗೋದು ಅಂತಾರೆ. ನಂಬಿಕೆ ಕೂಡ ಹಾಗೇನೆ. ನಮಗೆ ಸಿಗೋ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಅವ್ರು ಬಿಟ್ಟೋಗೋ ನೆನಪುಗಳು, ಅವ್ರು ಕಲಿಸಿಕೊಡೋ ಪಾಠಗಳು ಜೀವನ ಪರ್ಯಂತ ನೆನಪಲ್ಲಿ ಇಡಬೇಕು. ಮುಂದೆ ಒಂದಿನ ಎದ್ದಾಗಲೋ ಬಿದ್ದಾಗಲೋ ಇವು ನೆನಪಾಗ್ತವೆ. ಈ ಅನುಭವಗಳೇ ಮುಂದೆ ಜೀವನ ನಡೆಸೋಕ್ಕೆ ಬೇಕಾಗೋದು. ನೋಡ್ತೀವಿ, ಇಷ್ಟ ಆಗ್ತಾರೆ, ಹಾಗಂತ ಅವರಿಗೂ ನಾವು ಇಷ್ಟ ಆಗಬೇಕು ಅಂತ ಏನಿಲ್ಲ ಅಲ್ವಾ? ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೋಗಿ, ಏನೇನೋ ಸಾಹಸ ಮಾಡೋಕ್ಕೋಗಿ ನಾವು ಯಾಕೆ ನಮ್ಮತನನ ಕಳ್ಕೊಬೇಕು? ನಿಜವಾದ ಸ್ನೇಹ, ಪ್ರೀತಿ, ಯಾವುದೇ ಭಾವನೆ ಆಗಿರಲಿ, ಅದು ನಮ್ಮೊಳಗಿಂದ ಬರುವ ಪರಿಶುದ್ಧವಾದ ನಿಸ್ವಾರ್ಥವಾದ ಭಾವನೆ ಆಗಿರಬೇಕು. ಹೊರಗಿನ ಸೌಂದರ್ಯಕ್ಕಿಂತ ನಮ್ಮೊಳಗಿನ ಸೌಂದರ್ಯ ಮುಖ್ಯ. ನಮ್ಮೊಳಗೆ ಪರಮಾತ್ಮ ನೆಲೆಸಿರ್ತಾನೆ ಅಂತಾರೆ. ಅದೇನೂ ಅಲ್ಲ, ನಮ್ಮ ಆತ್ಮನೇ ಪರಮಾತ್ಮ. ಸ್ನೇಹ, ಪ್ರೀತಿ ಕಣ್ಣಿಗೆ ಕಾಣಲ್ಲ, ಆದರೆ ಅನುಭವಕ್ಕೆ ಬರುತ್ತೆ. ಪರಮಾತ್ಮ ಸಹ ಇದೇ ರೂಪದಲ್ಲಿರಬೇಕು ಅನಿಸುತ್ತೆ. ಅದಕ್ಕೆ ದೊಡ್ಡೋರು ಹೇಳ್ತಾರೆ, ಆತ್ಮ ಯಾವಾಗಲೂ ಶುದ್ಧವಾಗಿರಬೇಕು ಅಂತ. ನಮ್ಗಳಿಗೂ ಸಹ ಒಂದು ನಿರಾಳ ನೆಮ್ಮದಿ ಜೀವನ ಇದೆ. ದಯವಿಟ್ಟು ಅದನ್ನು ಯಾವುದೋ ಜಂಜಾಟಗಳಲ್ಲಿ ಕಳ್ಕೊಬೇಡಿ. ನಿಮ್ಮನ್ನು ನೀವು ಎಲ್ಲೋ ಮರ್ತೋಗಬೇಡಿ. ನಿಮ್ಮಲ್ಲಿರೋ ತನನ ಯಾವತ್ತೂ ಬಿಟ್ಕೊಡ್ಬೇಡಿ. ಥ್ಯಾಂಕ್ ಯು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.